ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಮೂಲಕ ಪಾಂಡವರ ಪರಾಭವ ಮತ್ತೆ ವೃಕ, ಸತ್ಯಜಿತ್, ಶತಾನೀಕ, ವಸುದಾನ ಮತ್ತೆ ಕ್ಷತ್ರದೇವ ಮುಂತಾದವರ ವಧೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜ ಈ ರೀತಿ ಸಂಶಪ್ತಕರೊಡನೆ ಯುದ್ಧ ಮಾಡೋದಕ್ಕೋಸ್ಕರ ಅರ್ಜುನ ಹೋದ ಮೇಲೆ ಆಚಾರ್ಯ ದ್ರೋಣರು ತಮ್ಮ ಸೈನ್ಯದ ವ್ಯೂಹ ರಚನೆಯನ್ನ ಮಾಡಿ ಯುಧಿಷ್ಠಿರನನ್ನ ಈಗ ಬಂಧಿಸ್ಬೇಕು ಅನ್ನುವಂತ ವಿಚಾರದಿಂದ ಯುದ್ಧ ಕ್ಷೇತ್ರದ ಕಡೆಗೆ ಹೊರಡ್ತಾರೆ. ಮಹಾರಾಜ ಯುಧಿಷ್ಠಿರ ಆಚಾರ್ಯರ ಸೈನ್ಯದ ಗರುಡ ವ್ಯೂಹವನ್ನ ನೋಡಿ ಅದಕ್ಕೆ ವಿರುದ್ಧವಾಗಿ ಮಂಡಲಾರ್ಧ ವ್ಯೂಹವನ್ನ ರಚಿಸ್ತಾನೆ. ಗರುಡ ವ್ಯೂಹವನ್ನ ರಚನೆ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ ಅಂತ ನೋಡೋಣ. ಈಗ ಅದರ ಮುಖ್ಯ ಸ್ಥಾನದಲ್ಲಿ ಮಹಾರಥಿ ದ್ರೋಣರು ಇರ್ತಾರೆ. ಶಿರಸ್ಥಾನ ಅಂದ್ರೆ ತಲೆಯ ಭಾಗದಲ್ಲಿ ತಮ್ಮಂದಿರ ಸಹಿತ ರಾಜ ದುರ್ಯೋಧನ ಇರ್ತಾನೆ. ಕಣ್ಣಿನ ಸ್ಥಳದಲ್ಲಿ ಕೃತವರ್ಮ ಮತ್ತೆ ಕೃಪಾಚಾರ್ಯರು ಇರ್ತಾರೆ. ಗ್ರೀವಸ್ಥಾನದಲ್ಲಿ ಭೂತಶರ್ಮ, ಕ್ಷೇಮಶರ್ಮ, ಕರಕಾಕ್ಷ ಮತ್ತೆ ಕಲಿಂಗ, ಸಿಂಹಲ, ಪೂರ್ವದೇಶ, ಶೂರ, ಆಭೀರ, ಬಶೀರಥ್, ಶಖ, ಯವನ, ಕಾಂಬೋಜ, ಹಂಸಪಥ, ಶೂರಸೇನ, ದರದ, ಮದ್ರ ಮತ್ತು ಕೇಕೆಯ ಈ ಎಲ್ಲ ದೇಶಗಳ ವೀರರು ಕೂಡ ಶಸ್ತ್ರಗಳ ಜೊತೆ ಆನೆಗಳು, ಕುದುರೆಗಳು, ರಥಗಳು ಮತ್ತೆ ಪದಾದಿ ಸೈನ್ಯದ ರೂಪದಲ್ಲಿ ನಿಂತಿದ್ರು. ಬಲಗಡೆ ಅಕ್ಷೋಹಿಣಿ ಸೈನ್ಯದ ಜೊತೆ ಭೂರಿಶ್ರವ, ಶಲ್ಯ, ಸೋಮದತ್ತ ಮತ್ತೆ ಬಾಹ್ಲಿಕರಿದ್ರು. ಎಡಗಡೆ ಯಾರಿದ್ರು? ಅವಂತಿ ನರೇಶರಾದಂತಹ ವಿಂದ ಮತ್ತೆ ಅನುವಿಂದ ಮತ್ತೆ ಕಾಂಬೋಜ ನರೇಶ ಸುದಕ್ಷಿಣ ಇವರೆಲ್ಲ ಇದ್ರು. ಇವರ ಹಿಂದೆ ದ್ರೋಣ ಪುತ್ರನಾದಂತ ಅಶ್ವತ್ಥಾಮ ನಿಂತಿದ್ದ. ಪೃಚ್ಛಭಾಗದಲ್ಲಿ ಕಲಿಂಗ, ಅಂಬಸ್ವ, ಮಗಧ, ಪೌಂಡ್ರ, ಮದ್ರ, ಗಾಂಧಾರ, ಶಕುನ, ಪೂರ್ವದೇಶ, ಪರ್ವತೀಯ ಪ್ರದೇಶ ಮತ್ತೆ ಬಸಾತಿ ಈ ದೇಶಗಳ ವೀರರು ಇದ್ರು. ಬಾಲದ ಜಾಗದಲ್ಲಿ ತನ್ನ ಮಗ ಮತ್ತೆ ಜಾತಿ ಮತ್ತೆ ಕುಟುಂಬದ ಜನಗಳ ಜೊತೆ ಭಿನ್ನ ಭಿನ್ನ ದೇಶಗಳ ಸೈನ್ಯವನ್ನ ತಗೊಂಡು ಕರ್ಣ ನಿಂತಿದ್ದ. ಮತ್ತೆ ಹೃದಯದ ಸ್ಥಾನದಲ್ಲಿ ಜಯದ್ರಥ, ಸಂಪಾತಿ, ವೃಷಭ, ಜಯ, ಭೂಮಿಂಜಯ, ವೃಷ, ಕ್ರಾಥ ಮತ್ತೆ ನಿಷದ್ಧ ರಾಜ ಇರ್ತಾನಲ್ಲ, ಅವರೆಲ್ಲರೂ ಕೂಡ ತಮ್ಮ ದೊಡ್ಡ ಸೈನ್ಯದ ಜೊತೆ ನಿಂತಿದ್ರು. ಈ ರೀತಿ ಪದಾದಿಗಳು, ಅಶ್ವಾರೋಹಿಗಳು, ಗಜಾರೋಹಿಗಳು ಮತ್ತೆ ರಥಿ ಸೈನ್ಯದ ಜೊತೆ ಆಚಾರ್ಯ ದ್ರೋಣರು ರಚನೆ ಮಾಡಿರುವಂತ ಈ ಗರುಡ ವ್ಯೂಹ ವಾಯುವಿನ ಹೊಡೆತದಿಂದ ಸಮುದ್ರದ ಅಲೆಗಳು ಎದ್ರೆ ಹೇಗೆ ಕಾಣಿಸ್ತಿತ್ತೋ ಹಾಗೆ ಕಾಣಿಸ್ತಾ ಇತ್ತು. ಇದರ ಮಧ್ಯ ಭಾಗದಲ್ಲಿ ಆನೆಯ ಮೇಲೆ ಏರಿರುವಂತಹ ಮಹಾರಾಜ ಭಗದತ್ತನು ಬಾಲಸೂರ್ಯನ ಹಾಗೆ ಸುಶೋಭಿತನಾಗಿ ಕಾಣಿಸ್ತಾ ಇದ್ದ. ತುಂಬಾ ಚೆನ್ನಾಗಿ ಅವನು ಕಾಣಿಸ್ತಾ ಇದ್ದ. ಈ ಅಜೇಯ ಮತ್ತೆ ಅತಿ ಮಾನುಷ ವ್ಯೂಹವನ್ನ ನೋಡಿ, ಅಂದ್ರೆ ಮನುಷ್ಯರು ಅದನ್ನ ಭೇದಿಸೋದಕ್ಕೆ ಅಸಾಧ್ಯವಾಗಿರುವಂಥದ್ದು ಅಂತ ವ್ಯೂಹವನ್ನ ನೋಡಿ ರಾಜ ಯುಧಿಷ್ಠಿರ ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ, ವೀರನೇ, ಈ ದಿನ ನಾನು ದ್ರೋಣಾಚಾರ್ಯರ ಕೈಗೆ ಸಿಗದೇ ಇರೋ ಹಾಗೆ ನೀನೇನಾದ್ರೂ ಒಂದು ಪ್ರಯತ್ನವನ್ನ ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕೆ ಅಂತಂದ್ರೆ ದ್ರೋಣಾಚಾರ್ಯರನ್ನ ಕೊಲ್ಲುವಂತ ಸಾಮರ್ಥ್ಯ ಇರೋದು ದೃಷ್ಟದ್ಯುಮ್ನ ಒಬ್ಬನಿಗೇನೆ, ಬೇರೆ ಯಾರು ಅವ್ರನ್ನ ಕೊಲ್ಲೋದಕ್ಕಾಗೋದಿಲ್ಲ. ಅದಕ್ಕೆ ದೃಷ್ಟದ್ಯುಮ್ನ ಹೇಳ್ತಾನೆ, ಮಹಾರಾಜ, ದ್ರೋಣಾಚಾರ್ಯರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವರು ನಿಮ್ಮನ್ನ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ದಿನ ಅವರನ್ನ ಮತ್ತೆ ಅವರ ಅನುಯಾಯಿಗಳನ್ನ ನಾನು ತಡಿತೀನಿ. ನಾನು ಜೀವಂತವಾಗಿ ಇರೋವರೆಗೂ ನೀವು ಯಾವುದೇ ರೀತಿಯ ಚಿಂತೆಯನ್ನ ಮಾಡಬೇಡಿ. ದ್ರೋಣಾಚಾರ್ಯರು ಈ ಸಂಗ್ರಾಮದಲ್ಲಿ ನನ್ನನ್ನ ಯಾವುದೇ ರೀತಿಯಲ್ಲೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಹೇಳಿ ಮಹಾಬಲಿ ದೃಷ್ಟದ್ಯುಮ್ನ ಬಾಣಗಳ ಮಳೆಯನ್ನ ಸುರಿಸ್ತಾ ಸ್ವತಃ ಅವನೇ ದ್ರೋಣಾಚಾರ್ಯರನ್ನ ಎದುರಿಸೋದಕ್ಕೆ ಬರ್ತಾನೆ. ಈ ಅಪಶಕುನವನ್ನ ನೋಡಿ ದೃಷ್ಟದ್ಯುಮ್ನನ ಕೈಯಿಂದಾನೇ ದ್ರೋಣಾಚಾರ್ಯರ ವಧೆ ಆಗೋದಿತ್ತು. ಯಾಕಂತಂದ್ರೆ ಅವನು ಬಂದ ಅಂತಂದ್ರೆ ದ್ರೋಣಾಚಾರ್ಯರಿಗೆ ಏನಾದ್ರೂ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಅವನು ಹುಟ್ಟಿರೋದೇ ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೋಸ್ಕರ. ಅದಕ್ಕೋಸ್ಕರ ದೃಷ್ಟದ್ಯುಮ್ನನ ಕೈಯಿಂದ ದ್ರೋಣಾಚಾರ್ಯರ ವಧೆ ಆಗೋದಿತ್ತು. ಅದಕ್ಕೋಸ್ಕರನೇ ಆರಂಭದಲ್ಲೇ ಅವನು ಮುಂದೆ ಬರ್ತಾ ಇರೋದು ಅವರಿಗೆ ಅಪಶಕುನ ಅಂತ ಅನ್ಸುತ್ತೆ. ಆಚಾರ್ಯರು ಸ್ವಲ್ಪ ಖಿನ್ನರಾಗ್ತಾರೆ, ಅವರಿಗೆ ಸ್ವಲ್ಪ ಯೋಚನೆ ಆಗುತ್ತೆ, ಮತ್ತೆ ಇವನು ಬಂದಲ್ಲ ಅಂತ ಅನ್ಸುತ್ತೆ. ಆಗ ನಿಮ್ಮ ಮಗ ದುರ್ಮುಖ ಇದಾನಲ್ಲ, ಅವನು ದೃಷ್ಟದ್ಯುಮ್ನನನ್ನ ತಡಿತಾನೆ. ಇಬ್ರು ವೀರರಲ್ಲೂ ಕೂಡ ಬಹಳ ಭಯಂಕರವಾದಂತಹ ಯುದ್ಧವಾಗುತ್ತೆ. ಯಾವ ಸಮಯದಲ್ಲಿ ಅವರಿಬ್ರು ಯುದ್ಧ ಮಾಡ್ತಾ ಇದ್ರು, ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ತಮ್ಮ ಬಾಣಗಳಿಂದ ಯುಧಿಷ್ಠಿರನ ಸೈನ್ಯವನ್ನ ಅನೇಕ ರೀತಿಯಲ್ಲಿ ಚಿನ್ನ ಭಿನ್ನಗೊಳಿಸ್ತಾರೆ. ಎಲ್ಲರೂ ಚದುರು ಹೋಗ್ಬಿಡ್ಬೇಕು ಆ ರೀತಿ ಮಾಡ್ತಾರೆ.
ಇದರಿಂದ ಏನಾಯ್ತು, ಪಾಂಡವರ ವ್ಯೂಹ ಅಲ್ಲಲ್ಲಿ ಛಿದ್ರವಾಯ್ತು. ಆಗ ಆ ಯುದ್ಧ ಹುಚ್ಚರ ಹಾಗೆ ಮರ್ಯಾದೆಹೀನ ಆಯ್ತು. ಅಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಲ್ಲ, ಅದನ್ನೆಲ್ಲ ಬಿಟ್ಟುಬಿಡುತ್ತೆ. ಆಗ ತಮ್ಮಲ್ಲಿ ತಮ್ಮವರು ಮತ್ತೆ ಬೇರೆಯವರು ಯಾರ್ದು ಗುರುತೇ ಸಿಗ್ತಾ ಇರ್ಲಿಲ್ಲ. ಆ ರೀತಿ ಛಿದ್ರವಾಗ್ಬಿಟ್ಟಿರ್ತು. ಈ ರೀತಿ ಭೀಕರ ಮತ್ತೆ ಭಯಂಕರವಾದಂತಹ ಯುದ್ಧ ನಡೀತಿತ್ತಲ್ಲ, ಆಚಾರ್ಯರು ಎಲ್ಲ ವೀರರನ್ನು ಕೂಡ ಚಕ್ರದಲ್ಲಿ ಹಾಕಿ ಯುಧಿಷ್ಠಿರನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಅವರು ಏನೇನೋ ವಿದ್ಯೆಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇವತ್ತು ಯುಧಿಷ್ಠಿರನನ್ನ ನಾನು ಬಂಧಿಸ್ಲೇಬೇಕು ಅಂತನ್ಬಿಟ್ಟು ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.